ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ. ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾತ್ ಏಢಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈಃ ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ಕಂಸಧ್ವಂಸಿ ಪದಾಂಬೋಜಾ ಸಂಸಕ್ತೋ ಹಂಸಪುಂಗವಃ ಬ್ರಹ್ಮಣ್ಯ ಗುರುರಾಜಾಖ್ಯೋ ವರ್ತತಾಂ ಮಮ ಮಾನಸೇ. ತಂ ವಂದೇ ನರಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಭಕ್ತಾನಾಂ ಮಾನಸಾಂಭೋಜಾ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಶ್ರೀಜೈಂದ್ರಗುರವೇ ನಮಃ. ಕುಶಾಗ್ರಮತಯೇ ಭಾನುದ್ಯುತಯೇ ವಾದಿಭೀತಯೇ ಆರಾಧಿತಶ್ರೀಪತಯೇ ಶ್ರೀಸುಧೀಂದ್ರಯತಿಯೇ ನಮಃ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರಗುರವೇ ನಮೋ ಅತ್ಯಂತದಯಾಲವೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೆತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಫಾಲ್ಗುಣ ಮಾಸದ ಈ ದಿನ ಅತ್ಯಂತ ಪವಿತ್ರತಮವಾದಂತಹ ದಿನ. ಅನೇಕ ಮಹನೀಯರು ಈ ದಿನವನ್ನು ತಮ್ಮ ಆರಾಧನಾ ದಿನವನ್ನಾಗಿ ಮಾಡಿಕೊಂಡಿದ್ದಾರೆ. ಈ ದಿನ ಸುಧೀಂದ್ರ ತೀರ್ಥರ ಉತ್ತರಾರಾಧನೆ, ಈ ದಿನ ವಾದಿರಾಜಗುರು ಸಾರ್ವಭೌಮರ ಮಧ್ಯಾರಾಧನೆ, ವ್ಯಾಸರಾಜರ ಪೂರ್ವಾರಾಧನೆ. ಒಬ್ಬರ ಉತ್ತರಾರಾಧನೆ, ಇನ್ನೊಬ್ಬರ ಆರಾಧನೆ, ಮತ್ತೊಬ್ಬರ ಪೂರ್ವಾರಾಧನೆ. ಆ ಒಬ್ಬರಿಗೊಬ್ಬರಿಗೆ ಒಂದು ಅನ್ಯೋನ್ಯತೆ ಹೇಗಿದೆ ಅಂದರೆ, ವ್ಯಾಸರಾಜರ ಶಿಷ್ಯರೇ ವಾದಿರಾಜರು, ವಾದಿರಾಜರ ಸಮಕಾಲೀನರಾದವರು ವಿಜೇಂದ್ರರು, ಆ ವಿಜೇಂದ್ರರ ಶಿಷ್ಯರೇ ಸುಧೀಂದ್ರ ತೀರ್ಥರು. ಈ ಎಲ್ಲರಿಗೂ ಕೂಡ ಪಾಠಪ್ರವಚನ ಮಾಡಿದ ಮಹಾನುಭಾವರು ವ್ಯಾಸರಾಜ ಗುರು ಸಾರ್ವಭೌಮ. ನಾಳೆ ಅವರ ಆರಾಧನೆಯಾದರೆ ಇವತ್ತು ವ್ಯಾಸರಾಜರ ಪೂರ್ವಾರಾಧನೆ. ನಾವು ತ್ರಿವೇಣಿ ಸಂಗಮ ಅಂತ ನದಿಯನ್ನು ನೋಡ್ತೇವೆ. ಗಂಗಾ ಮತ್ತು ಯಮುನೆ, ಗುಪ್ತಗಾಮಿನಿಯಾಗಿ ಸರಸ್ವತಿ ಅಂತ. ಇವತ್ತು ಆ ರೀತಿ ಜ್ಞಾನಿಗಳು ಅದು ಒಂದು ಬಗೆಯ ತೀರ್ಥವಾದರೆ ಇದು ಒಂದು ಬಗೆಯ ತೀರ್ಥ. ಸುಧೀಂದ್ರ ತೀರ್ಥರು
ವ್ಯಾಸತೀರ್ಥರು ಮತ್ತು ವಾದಿರಾಜರು ಈ 3 ಜನರು ಸೇರಿದಂತಹ ಈ ದಿನ ಇದರಷ್ಟು ಪವಿತ್ರತಮವಾದಂತಹ ದಿನ ಮತ್ತೊಂದು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಈ ಬೇರೆ ತೀರ್ಥಗಳೇನಿದೆ, ಗಂಗಾ ಯಮುನಾ ಸರಸ್ವತಿ ಸ್ನಾನ, ಇದನ್ನು ಮಾಡಿದ್ರೆ ಫಲ ಇದೆ. ಆದರೆ ಉರುಕಾಲೇನ ಅನ್ನತ್ತೆ ಭಾಗವತ. ಇವತ್ತು ನೀವು ಸ್ನಾನ ಮಾಡಿದರೆ ನಾಳೆ ಇದರ ಫಲ ಇಲ್ಲ, ತತ್ಕ್ಷಣದಲ್ಲಿ ಇದರ ಫಲ ಇಲ್ಲ. ಇದು ಯಾವುದೋ ಜನ್ಮಕ್ಕೆ, ಮುಂದಿನ ಜನ್ಮಕ್ಕೋ ಅದರ ಮುಂದಿನ ಜನ್ಮಕ್ಕೋ ಭಗವಂತ ಯಾವಾಗ ಬಯಸ್ತಾನೆ ಆಗ ಆ ಕರ್ಮದ ಫಲವನ್ನು ಕೊಡ್ತಾನೆ. ಯಾವುದೇ ಕರ್ಮ ತತ್ಕ್ಷಣದಲ್ಲಿ ಫಲವನ್ನು ಕೊಡೋಲ್ಲ. ಆ ಕರ್ಮ ನಿಮಗೆ ಫಲ ಆಗಬೇಕಂತಾದರೆ ಅದಕ್ಕೆ ಭಗವಂತನ ಇಚ್ಛೆ ಕಾರಣ. ಆದ್ದರಿಂದ ಜಡವಾದ ಜಲದ ಒಳಗೆ ಮುಳುಗಿದಾಗ ಬರುವ ಫಲ ತುಂಬ ದೂರ. ಆದರೆ ಚೇತನಮಯರಾದ ಈ ಜ್ಞಾನಿಗಳು ಈ ತೀರ್ಥದ ಒಳಗೆ ಮುಳುಗಿದಾಗ, ಈ ತೀರ್ಥರನ್ನು ದರ್ಶನ ಮಾಡಿದಾಗ, ಈ ತೀರ್ಥರುಗಳ ಕಥೆಯನ್ನು ಕೇಳಿದಾಗ, ಈ ತೀರ್ಥರು ಮಾಡಿದ ಆ ಕೃತಿಗಳು, ಅವರಿಂದ ರಚಿತವಾದಂತಹ ಗ್ರಂಥಗಳು, ಸ್ತೋತ್ರಗಳು, ಇವುಗಳ ಶ್ರವಣ ಮಾಡಿದಾಗ ತತ್ಕ್ಷಣದಲ್ಲೇ ಫಲ. ದರ್ಶನದೇವ ಸಾಧವ. ಬೇರೆ ತೀರ್ಥಗಳು, ಪ್ರತಿಮೆಗಳ ದರ್ಶನ ಎಷ್ಟೋ ದಿನ ಆದಮೇಲೆ ಬರೋದಾದರೆ, ಜ್ಞಾನಿಗಳ ದಿನ, ಜ್ಞಾನಿಗಳ ದರ್ಶನ, ಜ್ಞಾನಿಗಳ ಕಥಾಶ್ರವಣ, ಅದು ದರ್ಶನದೇವ ಸಾಧವ. ಅದು ಪೂರ್ಣ ಫಲ ಕೊಡುತ್ತಂತೆ. ದಾಸರು ಹೇಳುವಾಗ, ಗಂಗೆ ಮಿಂದರೆ ಮಲವು ಹಿಂಗಿತು, ಪಾಪ ಹೋಗುತ್ತೆ. ಗಂಗೆಯಲ್ಲಿ ಮಿಂದಾಗ ಮಲ ಅಂದರೆ ಪಾಪ, ಅದು ಹೋಗುತ್ತೆ. ರಂಗವಲಿಯನು, ಹಾಗಾದ್ರೆ ರಂಗವಲಿ ಬೇಕಾದರೆ ಏನು ಮಾಡಬೇಕು? ರಂಗನ ಭಕ್ತರ ಸಂಘ ದೊರಕದೆ ರಂಗವಲಿಯನು. ರಂಗನ ಭಕ್ತರು ಬರೀ ರಂಗನ ಭಕ್ತರಲ್ಲ, ರಂಗನ ಅಂತರಂಗ ಭಕ್ತರು, ಭಗವಂತನ ಏಕಾಂತ ಭಕ್ತರು. ಭಗವಂತನ ಏಕಾಂತ ಭಕ್ತರಾದ ವಾಯುದೇವರ ಸನ್ನಿಧಾನದಿಂದ ಯುಕ್ತರಾದವರು. ಒಬ್ಬರು ಭಾವಿ ಬ್ರಹ್ಮರು, ಭಾವಿ ಸಮೀರರು. ಇನ್ನೊಬ್ಬರು ಆ ವಾಯುದೇವರ ಪೂರ್ಣವಾದ ವಿಶಿಷ್ಟವಾದ ಸನ್ನಿಧಾನದಿಂದ ಯುಕ್ತರಾದವರು. ಇಂತಹ ಜ್ಞಾನಿಗಳ ಕಥೆ, ಜ್ಞಾನಿಗಳ ದಿನ, ಜ್ಞಾನಿಗಳ ಸ್ಮರಣೆ ಭಗವಂತನ ದಯಕ್ಕೆ, ಭಗವಂತನ ಅನುಗ್ರಹಕ್ಕೆ ಕಾರಣ ಆಗತಕ್ಕಂಥದ್ದು. ಹೀಗೆ ಅತ್ಯಂತ ಮಹನೀಯರು ಈ ಭರತಖಂಡದಲ್ಲಿ ಆಚಾರ್ಯರ ಸತ್ಸಿದ್ಧಾಂತದ ಸೇವೆಯನ್ನು ಮಾಡುವ ಸಲುವಾಗಿ ದೇವತೆಗಳು ಹಿಂಡು ಹಿಂಡಾಗಿ ಈ ಭರತಖಂಡದಲ್ಲಿ ಅವತಾರ ಮಾಡಿದ್ದಾರೆ. ಒಬ್ಬರಲ್ಲ, ಇಬ್ಬರಲ್ಲ. ಯಾರು ಆಚಾರ್ಯರ ಗ್ರಂಥವನ್ನು ಜೀವನದ ಉಸಿರನ್ನಾಗಿ ಇಟ್ಕೊಂಡಿದ್ದಾರೆ, ಇಡೀ ಜೀವನ ಪಾಠ ಪ್ರವಚನಕ್ಕೆ ತಮ್ಮ ಜನ್ಮವನ್ನು ಮೀಸಲಿಟ್ಟಿದ್ದಾರೆ, ಅದು ಕೇವಲ ದೇವತೆಗಳು ಮಾತ್ರ ಆಗಿರುವ ಯೋಗ್ಯತೆ. ಈಗ ನೀವು ನಾವೆಲ್ಲ ಪಾಠ ಕೇಳ್ತೀವಿ, ಪ್ರವಚನ ಕೇಳ್ತೀವಿ, ಏನೋ ಒಂಚೂರು ಓದ್ತೀವಿ. ಆದರೆ ಇಡೀ ನಮ್ಮ ಜೀವನವನ್ನು ಅದಕ್ಕೆ ಮೀಸಲಿಟ್ಟಿಲ್ಲ, ಇಡ್ಲಿಕ್ಕಾಗೋದೂ ಇಲ್ಲ. ಯಾಕಂದರೆ ಅದಕ್ಕೆ ದೇವತೆಗಳು ಮಾತ್ರ ಯೋಗ್ಯತೆ ಉಳ್ಳವರು. ಯಾರು ಇಡೀ ತಮ್ಮ ಜೀವನದ ಒಳಗೆ ಆಚಾರ್ಯರ ಶಾಸ್ತ್ರದ ಪಾಠ ಪ್ರವಚನ ಮಾಡಿ, ಆಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿ, ಅದನ್ನೇ ಉಸಿರನ್ನಾಗಿಟ್ಕೊಂಡು ಯಾರು ಬದುಕಿದ್ದಾರೆ ನೀವು ನೋಡಿ, ಅವರು ಯಾರು ಸಾಮಾನ್ಯ ಮನುಷ್ಯರಲ್ಲೇ ಅಲ್ಲ, ದೇವತೆಗಳು. ಆಚಾರ್ಯರ ಮಧ್ವರ ಗ್ರಂಥಕ್ಕೆ ಮೊದಲ ಸಾಲಿನಲ್ಲಿ ಕುಳಿತು ಅವರು ಹೇಳುವ ಗ್ರಂಥವನ್ನು ಕೇಳುವ ಯೋಗ್ಯತೆ, ಕೇಳಿ ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ, ಅರ್ಥ ಮಾಡಿಕೊಂಡದ್ದನ್ನು ಮತ್ತೊಬ್ಬರಿಗೆ ಅರ್ಥೈಸೋದು, ವ್ಯಾಖ್ಯಾನಗಳ ಮುಖಾಂತರವಾಗಿ ಬರೆಯೋದು, ಫ್ರಂಟ್ ರೋನಲ್ಲಿ ಕೂತ್ಕೊಳ್ಳುವ ಯೋಗ್ಯತೆ ಅದು ದೇವತೆಗಳಿಗೆ ಮಾತ್ರ. ಟಿಪ್ಪಣಿ ಬರೆದಂತಹ ಅನೇಕ ಜನ ಜ್ಞಾನಿಗಳು ಹೇಳ್ತಾರೆ, ಮಧ್ವಾಚಾರ್ಯರ ಗ್ರಂಥಕ್ಕೆ ದೇವಾನಾಮೇವ ಅಧಿಕಾರಿಣಾಂ. ಮಧ್ವಾಚಾರ್ಯರ ಗ್ರಂಥವನ್ನು ಕೇಳುವ, ಕೇಳಿ ತಿಳಿಯುವ, ತಿಳಿದು ತಲೆಯಲ್ಲೇ ಉಳಿಸಿಕೊಳ್ಳುವ, ಉಳಿದದ್ದನ್ನು ಗ್ರಂಥ ರೂಪದಲ್ಲಿ ಬರೆಯುವ ಯೋಗ್ಯತೆ ಅದು ಸನಕಾದಿಗಳು, ಶೇಷದೇವರು, ಗರುಡದೇವರು, ರುದ್ರದೇವರು, ಇಂದ್ರದೇವರು, ವರುಣ, ಇದೇ ಮೊದಲಾದ ದೇವತೆಗಳಿಗೆ ಮಾತ್ರ ಆ ಪೂರ್ಣ ಪ್ರಮಾಣದ ಯೋಗ್ಯತೆ. ನಾವೆಲ್ಲ ಎಂಥವರು ಅಂದರೆ ಲಾಸ್ಟ್ ರೋ, ಕಡೇ ಸಾಲಿನ ವಿದ್ಯಾರ್ಥಿಗಳಾಗಲಿಕ್ಕೆ ಲಾಯಕ್ಕಾದವರು.
ಆಚಾರ್ಯರ ಶಾಲೆಯ, ವ್ಯಾಸರಾಜರ ಶಾಲೆಯ, ವಾದಿರಾಜರ ಶಾಲೆಯ, ಭಾವಬೋಧಕಾರರ ಶಾಲೆಯ, ಮಂತ್ರಾಲಯ ಪ್ರಭುಗಳ ಶಾಲೆಗೆ ನಮ್ಮನ್ನೇನಾರು ಸೇರಿಸ್ಕೊಳ್ಳಲ್ಲ. ಸೇರಿಸ್ಕೊಂಡ್ರೂ ಲಾಸ್ಟ್ ರೋ ವಿದ್ಯಾರ್ಥಿಗಳಾಗಲಿಕ್ಕೆ ಲಾಯಕ್ಕಾದವ್ರು ಸಾಕು. ಆ ಶಾಲೆಗೆ ಸೇರಿದ್ರೆ ಸಾಕು, ಅಲ್ಲಿ ಹೋದರೆ ಸಾಕು, ಅಲ್ಲಿ ಬರೋ ಮೇಷ್ಟ್ರನ್ನ ನೋಡಿದ್ರೆ ಸಾಕು, ಅವ್ರು ಹೇಳೋದನ್ನು ಕೇಳಿದ್ರೆ ಸಾಕು, ಸಂಸಾರದಿಂದ ಪಾಸ್. ಫೇಲ್ ಆಗೋರು ಇಲ್ಲೇ ಇಲ್ಲ. ಅಂಥ ಸರ್ವೋತ್ಕೃಷ್ಟವಾದಂಥ ಗ್ರಂಥಗಳ ಹಿಂಡನ್ನು ಕೊಡಲಿಕ್ಕೆ ಅನೇಕ ಮಹನೀಯರು ಈ ಭೂಮಿಯಲ್ಲಿ ಅವತಾರ ಮಾಡಿರ್ತಕ್ಕಂಥದ್ದು. ಇವತ್ತು ಪ್ರಧಾನವಾಗಿ ವಾದಿರಾಜ ಗುರು ಸಾರ್ವಭೌಮರ ಭವಿ ಸಮೀರರೆಂದೇ ಖ್ಯಾತರಾದಂತಹ ಆ ರೀತಿ ಅನೇಕ ಮಹಿಮೆಗಳನ್ನು ತೋರಿಸಿರ್ತಕ್ಕಂಥ 18 ಜನ ಲೋಕ ಒಪ್ಪಿದ ಅಪರೋಕ್ಷ ಜ್ಞಾನಿಗಳಿಂದ ರುಜುಗಳದ ಆ ಗಣದ ಹಿರಿಯರು ಭಾವಿ ಬ್ರಹ್ಮರು ಅಂತ ಕೊಂಡಾಡಿಸಿಕೊಂಡ ಸ್ವಯಂ ವಾದಿರಾಜರೇ ತನ್ನ ಆತ್ಮಕಥೆಯನ್ನು ಹೇಳುವಾಗ ಅವರೇ ಹೇಳ್ಕೊಂಡಿದ್ದಾರೆ, ನಾನು ಮುಂದೆ ಬ್ರಹ್ಮ ವಾಯುದೇವರ ಪದವಿಗೆ ಬರುವವ ಅಂತ ಹೇಳಿ. ಹೀಗೆಲ್ಲ ಅನೇಕ ಕಥೆಗಳಿಂದ ನೋಡುವಾಗ ಅಂತಹ ಮಹಾತ್ಮರಾದ ಭಾವಿ ಸಮೀರರೆಂದೇ ಖ್ಯಾತರಾದ ವಾದಿರಾಜ ಗುರು ಸಾರ್ವಭೌಮರ ಆರಾಧನಾ ಈ ದಿನ ಆದ ಕಾರಣ ಇವತ್ತು ವಾದಿರಾಜರ ಬಗ್ಗೆ ಹೇಳಿದರೆ, ವಾದಿರಾಜರ ಗ್ರಂಥಗಳ ಬಗ್ಗೆ ಸ್ವಲ್ಪ ಶ್ರವಣ ಮಾಡಿದರೂ ಕೂಡ ಇವತ್ತು ಮಹಾಪರ್ವಕಾಲ, ಅತೀ ಪುಣ್ಯ. ಈಗ ಸಾಮಾನ್ಯವಾಗಿ ಈ ಅಂಗಡಿಗಳಲ್ಲೆಲ್ಲ ದೀಪಾವಳಿ ಹಬ್ಬ ಬಂತು ಅಂದರೆ ಅದಕ್ಕೇನೋ ಡಿಸ್ಕೌಂಟ್ ಎಲ್ಲ ಇಡ್ತಾರೆ. ಗಾಂಧಿ ಜಯಂತಿ ಬಂದರೆ ಆ ಖಾದಿ ಮೇಲೆ ಡಿಸ್ಕೌಂಟ್ ಇಡ್ತಾರೆ, ನೀವು ಸ್ವಲ್ಪ ತೊಗೊಂಡ್ರೆ ಜಾಸ್ತಿ ಕೊಡ್ತೀವಿ ಅಂತಾರೆ. ಹಾಗೆ ವಾದಿರಾಜರ ಆರಾಧನೆ ದಿನ ವಾದಿರಾಜರ ಗ್ರಂಥ ಕೇಳಿದ್ರೆ ಭಾರಿ ಡಿಸ್ಕೌಂಟು, 100ಗೆ 100, ನೀವು ಚೂರು ಕೇಳಿದ್ರೆ ಪೂರಾ ಫಲ ಅಂತಾರೆ. ಅದರಿಂದ ಇದು ಪರ್ವಕಾಲ, ಆರಾಧನೆ ಅಂದ್ರೇ ಪರ್ವಕಾಲ. ಈ ಆರಾಧನೆಗೆ ಅರ್ಥ ಏನು, ಆರಾಧನೆ ಅಂದರೆ ಏನು? ಇವತ್ತು ಯಾರ್ದು ಆರಾಧನೆ, ಅವರು ಇವತ್ತು ಕಣ್ಬಿಟ್ಟು ನಮ್ಮನ್ನು ನೋಡುವ ದಿನ. ಅವರು ನಿತ್ಯದಲ್ಲಿ ನಮ್ಮನ್ನು ನೋಡೋಲ್ಲ. ಅವರು ಭಗವಂತ ಅವರಿಗೆ ಎಷ್ಟು ಆಜ್ಞೆ ಮಾಡಿರ್ತಾನೆ ಅಷ್ಟು ಕೆಲಸ ಮಾಡಲಿಕ್ಕೆ ಭೂಲೋಕಕ್ಕೆ ಬರ್ತಾರೆ. ಅವರು ಹೋಗಲಿಕ್ಕೆ ಬಂದಿರ್ತಾರೆ, ಮರಳಿ ಅವರ ಲೋಕಕ್ಕೆ ಹೋಗಲಿಕ್ಕೆ ಬಂದಿರ್ತಾರೆ. ಇಲ್ಲಿ ಬಂದು ಕೆಲಸ ಆದ ತಕ್ಷಣ ಹೊರಟು ಬಿಡ್ತಾರೆ. ನಾವು ಎಲ್ಲೆಲ್ಲೋ ಆಫೀಸ್ಗೆ ಹೋಗಿರ್ತೀವಿ, ಯಾಕೆ ಹೋಗಿರ್ತೀವಿ? ಅಲ್ಲೇ ಇರಲಿಕ್ಕಲ್ಲ. ಕೆಲಸ ಮುಗಿದ ತಕ್ಷಣ ಇನ್ನೊಂದು ಬಸ್ಸೋ ಕಾರೋ ಸ್ಕೂಟ್ರೋ ಹಿಡಿದು ನಮ್ಮ ಮನೆಗಳಿಗೆ ನಾವು ಹೋಗುವಂತೆ ಭಗವಂತನ ಮನೆಯಿಂದ ಬಂದಂತಹ ಭಕ್ತರು ಭಗವಂತನ ಮನೆಗೆ ಹೋಗುವ ಅರ್ಜೆಂಟಲ್ಲಿರ್ತಾರೆ. ಬರ್ತಾರೆ ಯಾಕೆ ಅಂದರೆ ದೇವರು ಹೇಳಿರ್ತಾನೆ, ನೀವು ಹೋಗಿ ಆ ಕೆಲಸ ಮಾಡಿ ಬಾ ಅಂತ. ಹಾಗಾಗಿ ಬಂದಾಗ ಎಷ್ಟೋ ಅಷ್ಟು ಮಾಡ್ತಾರೆ. ಮಾಡಿದ ತಕ್ಷಣ ಮುಕುಂದನ ಮನೆಗೆ ಓಡಿ ಹೋಗಿ ಸೇರ್ಕೊಂಡು ಬಿಡ್ತಾರೆ. ಅಲ್ಲಿ ಹೋದ ಮೇಲೆ ಮತ್ತೆ ಈ ಕಡೆ ಬರೋದೇ ಇಲ್ಲ. ಈ ಕಡೆ ಹೋಗ್ತೀರಾ ಅಂದರೆ ಹೋಗಲ್ಲ ಅಂತ. ಸಾಕಪ್ಪ ಸಾಕು, ವಸುದೆಯೊಳಗಿನ್ನೂ ಅಸುರ ಜನರೇ ಬಹಳ ಅಳವಲ್ಲ ಕಲಿಯ ಬಾಧೆ. ಯಾವ ಊರಿಗಾದರೂ ಟ್ರಾನ್ಸ್ಫರ್ ಮಾಡು ಸ್ವಾಮಿ, ಭೂಲೋಕಕ್ಕೆ ಮಾತ್ರ ಹೋಗು ಅನ್ನಬೇಡ. ಬರೀ ಕಲಿಕಾಲದ ಕೊಳೆಯಿಂದ ಮಲಿನವಾದ ಮನಸ್ಸುಳ್ಳ ಮಾನವರು ತುಂಬ ಇದ್ದಾರೆ. ಕಲಿಯುಗದಲ್ಲಿ ಮಲಿನ ಮನಸ್ಸು, ಕಲಿಯ ಕೊಳೆ ಎಲ್ಲರ ತಲೆಯಲ್ಲಿ, ಎಲ್ಲರ ಮಾತಿನಲ್ಲಿ, ಎಲ್ಲರ ಮೈ ಮಾತು ಮನಸ್ಸು, ಇದು ತ್ರಿಕರಣ. ಕರಣ ಅಂದರೆ ಇಂದ್ರಿಯ. ಈ ದೇಹದ ಒಳಗಿರುವಂಥ ಪ್ರಧಾನವಾದ 3 ಇಂದ್ರಿಯ, ಮೈಯೊಂದು, ಮನಸ್ಸೊಂದು, ಮಾತೊಂದು. ಈ 3 ಕೂಡ ಕಲಿಯ ಕೊಳೆಯಿಂದ ಆವೃತ ಆಗಿದೆ. ಅವ್ರಿಗೆ ಒಳ್ಳೇದು ಹೇಳಿದ್ರೆ ತಗೊಳ್ಳಲ್ಲ, ಒಳ್ಳೇದು ಕಂಡ್ರೆ ಆಗಲ್ಲ, ಒಳ್ಳೇದು ಟೇಸ್ಟ್ ಅಂತ ಅನಿಸಲ್ಲ. ಅಂಥವ್ರ ಹತ್ರ ಹೋಗಿ ನಮಗೇನು ಕೆಲಸ ಇಲ್ಲ ಅಂತ ಬಂದದ್ದೇ ಸಾಕು ಅಂತ ಹೊರಟು ಬಿಡ್ತಾರೆ. ಆ ರೀತಿ ಬಂದವರಲ್ಲಿ ವಾದಿರಾಜರು ತುಂಬ ಕಾರುಣ್ಯ. 120 ವರ್ಷ ಮನುಷ್ಯರ ಸಂಗಡ ಇದ್ದವರು. ಅವರು ಬಿಟ್ಟರೆ ಇನ್ಯಾರು ಅಷ್ಟು ದೀರ್ಘಕಾಲದ ಬಾಳುವೆಯನ್ನು ನಡೆಸಿದವರು ಯಾರಿಲ್ಲ. ವಾದಿರಾಜರೊಬ್ಬರೇ ಮಹಾನುಭಾವರು. 120 ವರ್ಷ ಒಬ್ಬ ಮನುಷ್ಯ ಕಲಿಯುಗದಲ್ಲಿ ತನ್ನ ಆಯುಷ್ಯ ಪ್ರಮಾಣವನ್ನು ಮ್ಯಾಕ್ಸಿಮಮ್ ಅತಿ ಗರಿಷ್ಠ ಮಟ್ಟದಲ್ಲಿ ಎಷ್ಟಿರಬಹುದು ಅಂತ ತೋರಿಸಿಕೊಟ್ಟವರು. ಕಲಿಯುಗದಲ್ಲಿ ನಾವೆಲ್ಲ 100 ವರ್ಷ ಅಂದ್ಕೊಂಡಿದ್ವಿ. ಇಲ್ಲ, ಎಲ್ಲರಿಗೆ ಕಲಿಯುಗದಲ್ಲಿ ಆಯು ಪ್ರಮಾಣ 120 ವರ್ಷ. ಆದರೆ ಅಷ್ಟು ಯೋಗ್ಯತೆ ಇಲ್ಲ ನಮಗೆ. 100 ಇರೋದು ಕಷ್ಟ, 60 ಇರೋದು ಕಷ್ಟ. ಇನ್ನೆಲ್ಲ ಒಂದು 20 ವರ್ಷ ಆದರೆ, 20 ವರ್ಷ ಇನ್ನು ಕಳೆದ್ರೆ 60 ವರ್ಷ ಶಾಂತಿ ಅಂತೆಲ್ಲ ಇರಲ್ಲ. 20 ವರ್ಷಕ್ಕೆ ಶಾಂತಿ, 30ಕ್ಕೆ ಶಾಂತಿ, 40ಕ್ಕೆ ಶಾಂತಿ, 50ಕ್ಕೆ ಶಾಂತಿ. 60 ಇದ್ದ ಅಂದರೆ ಹೋಗ್ತಾ ಇರಬೇಕಟ್ಟೆ. 60 ಮ್ಯಾಕ್ಸಿಮಮ್ ಶಾಂತಿ ಪಾಂತಿ ಎಲ್ಲ ಹೋಯ್ತು. ಆದ್ದರಿಂದ
ಹೀಗೆಲ್ಲ ಎಷ್ಟು ಇರಬಹುದು ಅಂತ ತೋರಿಸ್ಲಿಕ್ಕೆ ವಾದಿರಾಜರು ತಮ್ಮ ತಪಶಕ್ತಿಯಿಂದ 120 ವರ್ಷ, ಎಷ್ಟೋ ಜನ ಇರ್ತಾರೆ 100 ವರ್ಷ ಇರ್ತಾರೆ, 70 ವರ್ಷ ಮನೇಲಿ ಇರ್ತಾರೆ, 20 ವರ್ಷ ಆಸ್ಪತ್ರೆಯಲ್ಲಿ ಇರ್ತಾರೆ, ಅದೇನು ಪ್ರಯೋಜನ ಇಲ್ಲ. ಇಡೀ ಜೀವನದ ಉದ್ದಕ್ಕೂ ದೇವರು ಹೇಳಿದ ಶಾಸ್ತ್ರ ವಿಹಿತವಾದ ಕರ್ಮವನ್ನು ಮಾಡ್ತಾ ಇರಬೇಕು. ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇತ್ ಶತಗುಂ ಸಮಾಹ. ಸಂಧ್ಯಾ ವಂದನೆ ಮಾಡಲಿಲ್ಲ, ದೇವ್ರ ಪೂಜೆ ಮಾಡಲಿಲ್ಲ, ಪಾಠ ಪ್ರವಚನ ಮಾಡಲಿಲ್ಲ, ನಮ್ಮಿಂದ ಒಬ್ಬರಿಗೆ ಏನೂ ಉಪಕಾರ ಆಗಲಿಲ್ಲ ಅಂದವನು ಎಷ್ಟು ವರ್ಷ ಬದುಕಿದ್ರೂ ವೇಸ್ಟೇ. ಅವನು ಬದುಕಾಗಬೇಕೇ ವಿನಃ ಏನೋ ನರಿ ನಾಯಿ ಕುರಿ ಕೋಳಿ ಕತ್ತೆ ಥರ ತಿಂದ ಉಂಡ ಮಲಗದ ಹೆಂಡತಿ ಮಕ್ಕಳು ಮಾಡ್ದ, ಅದು ಎಲ್ಲರೂ ಮಾಡಿದ್ದೆ, ನಿಮ್ದೇನು ಸ್ಪೆಷಲ್ ಅಲ್ಲ. ಹಾಗಾದ್ರೆ ಮನುಷ್ಯ ಜನ್ಮ ಬಂದಾಗ ಸಾರ್ಥಕವಾದದ್ದು ಅದಾಗಬೇಕಾದ್ರೆ ಶ್ರುತಿ ಸ್ಮೃತಿ ಹೇಳಿದ ಭಗವಂತನ ಆಜ್ಞಾ ರೂಪದ ಕೆಲಸವನ್ನು ಮಾಡ್ತಾ ಜೀವನ ಕಳೆದ್ರೆ ಅದು ಜೀವನ ಯಜ್ಞ ಅಂತ ಕನ್ಸಿಡರ್ ಆಗತ್ತೆ. ಹಾಗಾಗಿ ವಾದಿರಾಜರು ಆ ರೀತಿ ಬಾಳುವೆಯನ್ನು ಬಾಳಿದವರು. 8 ವರ್ಷಕ್ಕೆ ಆಶ್ರಮ ತೆಗೆದುಕೊಂಡು 112 ವರ್ಷಗಳಷ್ಟು ದೀರ್ಘಕಾಲ ಅಖಂಡ ಬ್ರಹ್ಮಚರ್ಯ, ಅಖಂಡ ತಪಸ್ಸು, ಒಂದಿನ ಬಿಡದೆ ಭಗವಂತನ ಆರಾಧನೆ. ಇದು ನಾವು ಊಹಾ ಮಾಡಲಿಕ್ಕೂ ಅತೀತ. ನಾವು ಊಹೆ ಮಾಡಲಿಕ್ಕೂ ನಮ್ಮ ಜನ್ಮದಲ್ಲಿ ನೆನಪಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ನಾವ್ಯಾರೂ ಮನೆಗೆ ಹೋಗಿ ಹೀಗೆ ಪ್ರತಿಜ್ಞೆ ಮಾಡಲಿಕ್ಕಾಗಲ್ಲ. ಇವತ್ತಿಂದ ಆರಂಭ ಮಾಡಿ ಬಿಡದೆ 3 ವರ್ಷ ಭಗವಂತನ ಆರಾಧನೆ ಮಾಡ್ತೀನಿ, ನಿತ್ಯ ದೇವ್ರ ಪೂಜೆ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡೋಕ್ಕಾಗಲ್ಲ ನಮಗೆ. ಯಾಕಂದರೆ ನಾಡಿದ್ದು ಯಾವ ಮೈಲಿಗೆ ಬರುತ್ತೋ, ನಾಳೆ ಏನಾಗುತ್ತೋ, ಕೈಗೆ ಏನಾಗುತ್ತೋ, ಕಾಲು ಏನಾಗುತ್ತೋ, ಏನು ಬರುತ್ತೋ ಏನೋ ಗೊತ್ತಿಲ್ಲ. ಹಾಗಾದರೆ ಯೋಚನೆ ಮಾಡಿ, 112 ವರ್ಷಗಳ ಕಾಲ ಒಂದು ದಿನ ಬಿಡದೆ ಸಾಲಿಗ್ರಾಮ ಮುಟ್ಟಿ ಪೂಜೆ ಮಾಡಿದ್ದಾರೆ, ನಿತ್ಯದಲ್ಲಿ ಭಗವಂತನ ಆರಾಧನೆ ಮಾಡಿದ್ದಾರೆ, ಪಾಠ ಪ್ರವಚನ ಮಾಡಿದ್ದಾರೆ, ಒಳ್ಳೆ ಬ್ರಹ್ಮಚರ್ಯದ ತಪಸ್ಸನ್ನು ಮಾಡಿದ್ದಾರೆ ಅಂದರೆ ಆ ಮಹಾತ್ಮರ ಮಹಿಮೆ ಎಷ್ಟು ದೊಡ್ಡದಿರಬೇಡ. ಅಂಥ ಮಹಾತ್ಮರು ವಾದಿರಾಜ ಗುರು ಸಾರ್ವಭೌಮರು. ಅವರ ನಡೆ, ಅವರ ನುಡಿ ಅದು ಭಾಗವತ. ಅವರು ನಡೆದದ್ದೇ ಭಾಗವತ, ಅವರು ನುಡಿದದ್ದೇ ಭಾಗವತ. ಅಂತಹ ವಾದಿರಾಜಗುರು ಸಾರ್ವಭೌಮರ ಆರಾಧನೆ. ಈ ಆರಾಧನೆ ಅಂದರೆ ಏನು? ಇವತ್ತು ಅವರು ಯಾವಾಗಲೂ ದೇವರ ಕಡೆ ಮುಖ ಮಾಡಿರ್ತಾರೆ. ಅವರು ಭೂಲೋಕದಲ್ಲಿ ಬಂದಾಗಲೂ ಏನು ನೋಡಿದ್ರು ಅವರಿಗೆಲ್ಲ ತದಾಕಾರ ತದ್ಭಿನ್ನ ತದ್ವಾಚ್ಯನಾಗಿ ಭಗವಂತನ್ನೇ ನೋಡ್ತಿರ್ತಾರೆ. ಅಂಥವರು ಈ ಭೂಲೋಕದ ವ್ಯಾಪಾರ ಮುಗಿಸ್ಕೊಂಡು ದೇವಲೋಕಕ್ಕೆ ಹೋದ್ಮೇಲೆ ನಮ್ಮ ಕಡೆ ಯಾಕೆ ನೋಡ್ತಾರೆ? ನೋಡೋದೇ ಇಲ್ಲ. ಯಾವಾಗಲೂ ಭಗವಂತನ ಕಡೆ ನೋಡುವವರು ಭಗವಂತನ ಭಕ್ತರು. ಅವರಲ್ಲಿ ಅಗ್ರೇಸರರು ವಾದಿರಾಜರು. ವಾದಿರಾಜರು ಯಾವಾಗಲೂ ದೇವರನ್ನೇ ನೋಡ್ತಾ ಇದ್ದರೆ ಆ ದೇವರು ವಾದಿರಾಜರಿಗೆ ಅಂತಾರಂತೆ, ಅಲ್ಲಪ್ಪ ನೀನು ಬರೀ ನನ್ನೇ ನೋಡ್ತಿದ್ರೆ ನಿನ್ನನ್ನು ನೋಡುವವರನ್ನು ನೀನು ಯಾವಾಗ ನೋಡ್ತೀಯಾ? ದಿನ ನಿನ್ನ ಗ್ರಂಥ ನೋಡ್ತಾ ಇದ್ದಾರೆ, ದಿನ ನಿನ್ನ ನಾಮಸ್ಮರಣೆ ಮಾಡ್ತಾ ಇದ್ದಾರೆ, ನಿನ್ನ ಬೃಂದಾವನಕ್ಕೆ ಪ್ರದಕ್ಷಿಣೆ ಮಾಡಿದ್ದಾರೆ, ನಿನ್ನ ಬೃಂದಾವನಕ್ಕೆ ಪಂಚಾಮೃತ ಅಂತ ಮಾಡಿಸಿದ್ದಾರೆ, ನಿನ್ನನ್ನು ಇಷ್ಟು ಹಂಬಲಿಸ್ತಾ ಇದ್ದಾರೆ, ಅವರನ್ನು ಯಾವತ್ತೂ ನೋಡ್ತೀಯ? ವಾದಿರಾಜರಂತಾರೆ, ನಾ ಯಾಕೆ ನೋಡಲಿ? ಎಲ್ಲರನ್ನೂ ನೋಡಲಿಕ್ಕೆ ವಿಶ್ವತ ಚಕ್ಷು ನೀನಿದೆಯಲ್ಲ, ನೀನೇ ನೋಡ್ಕೊ. ಅದಕ್ಕೆ ವಾದಿರಾಜರಿಗೆ ಭಗವಂತಾನೇ ನೀ ದಿನ ನೋಡಬೇಡ, ಇವತ್ತು ನೋಡು ಅಂಥೇಳಿ ದೇವರೇ ಜ್ಞಾನಿಗಳನ್ನು ಮನುಷ್ಯರ ಕಡೆ ತಿರುಗಿಸುವ ದಿನ ಆರಾಧನೆ. ಇವತ್ತು ಮಧ್ಯಾರಾಧನೆ, ಇವತ್ತು ನಮ್ಮನ್ನೆಲ್ಲ ನೋಡ್ತಾರಂತ. ಅವರು ನೋಡುವಾಗ ಅವರ ಸ್ಮರಣೆ, ಅವರ ಕಥೆ, ಅವರ ಆಕೃತಿ, ಅವರ ಗ್ರಂಥ, ಅದರ ಪಾಠ, ಅದು ಪ್ರವಚನ ಮಾಡಿಬಿಟ್ರೆ ಅವ್ರಿಗೆ ಆನಂದ ಆಗತ್ತಂತೆ. ಅಂತೂ ನಾನು ಭೂಲೋಕಕ್ಕೆ ಹೋಗಿದ್ದು ಸಾರ್ಥಕ ಆಯಿತು, ನಾನು ಭೂಲೋಕಕ್ಕೆ ಹೋಗಿ ಭಗವಂತನ ಬಗ್ಗೆ ಇಷ್ಟು ಗ್ರಂಥಗಳನ್ನು ಬರೆದದ್ದು ಸಾರ್ಥಕ ಆಯಿತು, ನಾನು ಭೂಲೋಕ ಬಿಟ್ಟು ಬಂದು 440 450 ವರ್ಷ ಆದರೂ 500 ವರ್ಷ ಆದರೂ ನಾನು ಬರೆದ ಭಗವಂತನ ಗ್ರಂಥದ ಪಾಠ ಪ್ರವಚನವನ್ನು ಈತ ಮಾಡ್ತಾ ಇದ್ದಾನೆ, ನನ್ನ ಬಗ್ಗೆ ಕೂತು ಕೇಳ್ತಾ ಇದ್ದಾನೆ ಅಂತ ವಾದಿರಾಜರಿಗೆ ಸಂತೋಷ ಆಗಿ ಅನುಗ್ರಹೋನ್ಮುಖವಾಗಿ ನಮ್ಮನ್ನು ನೋಡುವ ದಿನಕ್ಕೆ ಆರಾಧನಾ ದಿನ ಅಂತ ಕರೀತಾರೆ. ಇವತ್ತು ಅಂಥ ದಿನ. ಇವತ್ತು ಯಾರು ವಾದಿರಾಜರ ಸ್ಮರಣೆ ಮಾಡ್ತಾರೆ, ವಾದಿರಾಜ 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 ಪಾಹಿಮಾಂ, ವಾದಿರಾಜ 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 ರಕ್ಷಮಾಂ, ಇಷ್ಟಂದುಬಿಟ್ರು ಸಾಕು. ಅವರ ನಾಮಸ್ಮರಣೆ ಸಾಕು, ಅವರ ಕಥಾ ಸಾಕು. ದೊಡ್ಡವರ ಕಥಾ ಗಮನಾಸನ ಸಂಕತಾದಿಲೀಲಾ ಸ್ಮೃತಿ ಮಾತ್ರೇಣ ಭವಾಪವರ್ಗದಾತ್ರಿ. ದೊಡ್ಡವರ ಅವರು ಇಂಥ ಕಡೆ ಬಂದರು, ಇಂಥ ಕಡೆ ಕೂತಿದ್ರು, ಇಂತೆಲ್ಲ ಮಹಿಮೆಗಳನ್ನು ಮಾಡಿದ್ದಾರೆ ಅಂತ
ಸ್ಮರಣೆಗೆ ತಂದುಕೊಂಡರೂ ಸಾಕಂತ, ತುಂಬ ಬೇಡ, ಸ್ಮರಣೆಗೆ ತಂದುಕೊಂಡ್ರೆ. ಇಂಥ ಕಡೆ ಚಾತುರ್ಮಾಸ್ಯ ಕೂತಿದ್ರು, ಇಂಥ ಪ್ರತಿಮೆಯ ಅರ್ಚನೆ ಮಾಡಿದ್ರು, ಇಷ್ಟು ಕೇಳಿದ್ರೂ ಅದು ಮೋಕ್ಷಕ್ಕೆ ಕಾರಣ ಆಗತ್ತಂತ. ಅಂಥದ್ರಲ್ಲಿ ಮಹಾತ್ಮರು ಸತ್ಯಲೋಕದ ಅಧಿಪತಿಗಳಾಗುವ ಯೋಗ್ಯತೆ ಉಳ್ಳವರು. ಅಂತಹ ವಾದಿರಾಜ ಶ್ರೀಚರಣರ ಆರಾಧನಾ ಮಹೋತ್ಸವದ ಅಂಗವಾಗಿ ಇವತ್ತು ಅವರ ಕೃತಿ, ಅವರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವಂತಹ ಪ್ರಯತ್ನ. ವಾದಿರಾಜ ಸ್ವಾಮಿಗಳು ದ್ವೈತ ವೇದಾಂತದ ಮಹಾವಿಭೂತಿ ಪುರುಷರು ಅಂತ ಯಾರ್ಯಾರಿದ್ದಾರೆ ಅವರಲ್ಲಿ ಒಬ್ಬರು. ಮುನಿತ್ರಯರು ಅಂತ ಪ್ರಸಿದ್ಧರಾದವರು. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯ ಕಾಮಧುಕ್ ಸ್ಮೃತ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯ ಮುದಾಹರತು. ಈ ಮೂರು ಜನ, ಒಂದು ಜಗದ್ಗುರು ಶ್ರೀಮದ್ ಮಧ್ವಾಚಾರ್ಯರು, ಅವರ ನಂತರದಲ್ಲಿ ಶ್ರೀಮದ್ ಟೀಕಾಕೃತ್ಪಾದರು, ಅವರ ನಂತರದಲ್ಲಿ ವ್ಯಾಸರಾಜ ಗುರುಸಾರ್ವ. ಇವರು ಮುನಿತ್ರಯರು ಅಂತ ಕರೆಸ್ಕೊಳ್ತಾರೆ. ಈ ಮೂರು ಜನರ ನಂತರದ ಪ್ರಪ್ರಥಮ ಸ್ಥಾನ. ಈ ಮೂರು ಜನರ ನಂತರ ಮತ್ತೊಂದು ಹಿರಿದಾದ ಹೆಸರು ಅಂದರೆ ಅದು ವಾದಿರಾಜಗುರು ಸಾರ್ವಭೌಮರು. ವಾದಿರಾಜಗುರು ಸಾರ್ವಭೌಮರು ನಾನು ಆಗಲೇ ಹೇಳಿದ ಹಾಗೆ 1480ನೇ ಇಸ್ವಿಯಿಂದ 1600ನೇ ಇಸ್ವಿ ತನಕ ಇದ್ದವರು. 120 ವರ್ಷಗಳಷ್ಟು ಕಾಲ ದೀರ್ಘವಾದ ಒಳ್ಳೆ ಉತ್ತಮವಾದ ಬಾಳನ್ನು, ದೇವಲೋಕದ ದೇವತೆಗಳಂತೆ ಬಾಳು ಬದುಕಿದವರು. ಅವರ ವಿಶೇಷವಾದ ಹಿರಿಮೆ ಬ್ರಹ್ಮಚರ್ಯದಿಂದ 2 ಆಶ್ರಮಗಳ ಓವರ್ಟೇಕ್ ಮಾಡಿದವರು. ಈ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದರೆ 2ನೇ ಕ್ಲಾಸ್ನವ್ರನ್ನಿದ್ದು 4ನೇ ಕ್ಲಾಸ್ಗೆ 1 ಕ್ಲಾಸ್ ಜಂಪ್ ಹೊಡಿಸ್ತಾರೆ ಅಲ್ವಾ? ಹಾಗೆ ಬ್ರಹ್ಮಚರ್ಯ ಆದಮೇಲೆ ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಇವರು ಬ್ರಹ್ಮಚರ್ಯದಿಂದ 2 ಆಶ್ರಮಗಳ ಜಂಪ್ ಹೊಡೆದಿದ್ದಾರೆ. ಅವರಿಗೆ ಗೃಹಸ್ಥ ವಾನಪ್ರಸ್ಥ ಇಲ್ಲ, ನೇರ ಸನ್ಯಾಸ. ಸನ್ಯಾಸ ಆಗಬೇಕು. ಸನ್ಯಾಸ ಅಂದರೆ ಇನ್ನೇನಿಲ್ಲ, ಸಮ್ಯಕ್ ನ್ಯಾಸ. ನ್ಯಾಸ ಅಂದರೆ ಬಿಡುವುದು ಅಂತ ಒಂದರ್ಥ, ನ್ಯಾಸ ಅಂದರೆ ಇಡುವುದು ಅಂತ ಒಂದರ್ಥ. ದೇವರಲ್ಲಿ ಮನಸ್ಸಿಡುವುದು ನ್ಯಾಸ, ಇತರ ವಿಷಯಗಳಲ್ಲಿ ಮನಸ್ಸು ಬಿಡುವುದು ನ್ಯಾಸ. ಈ ವ್ರತ ಅಂದರೆ 2 ಅರ್ಥ. ವ್ರತ ಧಾರಣೆ, ವ್ರತ ತ್ಯಾಗೆ ಅಂತ. ವ್ರತ ಅಂದರೆ ಹಿಡಿಯೋದು ಅಂತನೂ ಒಂದರ್ಥ, ಬಿಡೋದು ಅಂತನೂ ಒಂದರ್ಥ. ಈಗ ಪತಿವ್ರತ ಅಂದರೆ ಪತಿಯನ್ನು ಬಿಡೋದು ಅಂತಲ್ಲ, ಪತಿಯನ್ನು ಹಿಡಿಯೋದು ಅಂತ. ಶಾಖವ್ರತ, ಶಾಖ ಹಿಡಿಯೋದಲ್ಲ, ಶಾಖ ಬಿಡೋದು. ವ್ರತಕ್ಕೆ 2 ಅರ್ಥ, ಹಿಡಿಯೋದು ಅಂತನೂ ಇದೆ, ಬಿಡೋದು ಅಂತನೂ ಇದೆ. ಹಾಗೆ ಸನ್ಯಾಸ ಸಮ್ಯಕ್ ಚೆನ್ನಾಗಿ, ನ್ಯಾಸ ಬಿಡೋದು ಅಂತನೂ ಅರ್ಥ, ಹಿಡಿಯೋದು ಅಂತನೂ ಅರ್ಥ. ಹಿಡಿಯೋದು ದೇವರ ಪಾದ, ಬಿಡೋದು ಸಾಂಸಾರಿಕ ವಿಷಯ. ಇದಕ್ಕೆ ಸನ್ಯಾಸ ಅಂತ. ಈ ಸನ್ಯಾಸ ಆಗಬೇಕಂದ್ರೆ ಈ 2 ಆಶ್ರಮ ತುಂಬ ಮುಖ್ಯ. ಒಂದು ಗೃಹಸ್ಥ, ಇನ್ನೊಂದು ವಾನಪ್ರಸ್ಥ. ಗೃಹಸ್ಥ ಆಶ್ರಮದಲ್ಲಿದ್ದವನಿಗೆ ವೈರಾಗ್ಯ ಬರುತ್ತಂತೆ, ಹೇಯ ಬುದ್ಧಿ ಬರುತ್ತೆ, ಬಿಡಬೇಕು ಅನ್ನೋ ಬುದ್ಧಿ ಬರುತ್ತೆ. ದಿನ ಗೋಳಿತ್ತು ಅಂದರೆ ಸಾಕಾಗಿದೆ ಆಚಾರ್ಯ ಬರುತ್ತೆ ಅವನಿಗೆ. ಮತ್ತೆ ಯಾರಾದರೂ ಇನ್ನೊಂದು ಮದುವೆ ಆಗ್ತೀಯೋ, ಸಾಕಪ್ಪ ಒಂದು ಮದುವೆ ಆಗೇ ಸಾಕಾಗಿದೆ ಅಂತ ಅವನಿಗೆ ಸಾಕಾಗಬೇಕು. ವಿವಿಧ ಸಾಂಸಾರಿಕ ದುಃಖ ದರ್ಶನೇನ ಶಮದಮಾದಿಮತಃ ಮುಮುಕ್ಷೋರಧಿಕಾರಿಣ. ಸಂಸಾರದಲ್ಲಿ ಬರುವಂತಹ ಅನೇಕ ದುಃಖಗಳನ್ನು ಅನುಭವಿಸಿ ಮೊದಲು ಏನು ವೈರಾಗ್ಯ ಬರುತ್ತೆ, ಈ ಊರೇ ಸಾಕಾಗಿದೆ ಆಚಾರ್ಯ, ಈ ಮನೆಯೇ ಸಾಕಾಗಿದೆ, ಯಾರ್ದು ಸಹವಾಸ ಬೇಡ ಅನಿಸಿದೆ ಅಂತ ಬರುತ್ತಲ್ಲ, ಅದು ಗೃಹಸ್ಥಾಶ್ರಮದಿಂದ ರಿಟೈರ್. ನೀವು ಯಾರನ್ನೂ ಬಿಡ್ಬೋದು, ಹೆಂಡ್ತಿನ ಬಿಡೋ ಹಾಗಿಲ್ಲ. ಯಾಕೆಂದರೆ ನಿಮ್ಮ ಮದುವೆ ಅಗ್ರಿಮೆಂಟೇ ಆಗಿದೆ. ಅಲ್ಲಿ ಧರ್ಮ, ಅರ್ಥ, ಕಾಮ ಈ 3ರಿಂದ ನಾನು ನಿನ್ನನ್ನು ಬಿಡೋಲ್ಲ ಅಂತಲೇ ಪ್ರತಿಜ್ಞೆ. ಅದು ವೇದ, ದೇವ, ದ್ವಿಜ, ಅಗ್ನಿ ಬ್ರಾಹ್ಮಣರು, ದೇವತೆಗಳು ಈ 3 ಜನರ ಒಟ್ಟಿಗೆ ಈ ಪ್ರತಿಜ್ಞೆ, ಈ 3 ಜನರ ಸಾಕ್ಷಿಯಿಂದ ಈ ಪ್ರತಿಜ್ಞೆ ಮಾಡಿರ್ತೀವಿ. ಹೀಗಾಗಿ ನಿಮಗೆ ಎಲ್ಲರ ಮೇಲೂ ವೈರಾಗ್ಯ ಬರ್ಬೋದು, ಚಿಕ್ಕಪ್ಪ ದೊಡ್ಡಪ್ಪ, ಆಮೇಲೆ ಮಕ್ಕಳು, ಎಲ್ಲ ಮನೆ, ಎಲ್ಲದ್ರ ಮೇಲೂ ವೈರಾಗ್ಯ. ಆದರೆ ಹೆಂಡ್ತಿನ ಬಿಡೋ ಹಾಗಿಲ್ಲ. ಹೆಂಡ್ತಿಗೆ ನಿಮ್ಮ ಮೇಲೆ ವೈರಾಗ್ಯ ಇದ್ದರೆ ಬಿಡ್ಬೋದು, ನಿಮಗೆ ಹೆಂಡ್ತಿ ಮೇಲಲ್ಲ. ಹೆಂಡ್ತಿಗೆ ಸಾಕಾಗಿದೆ ನಿಮ್ಮ ಸವಾಸ, ಎಲ್ಲರೂ ಹಾಳಾಗೋಗಿ ನಾನಂತೂ ಬರಲ್ಲ ಅಂದರೆ ನೀವು ಗೋಳೋಯ್ಕೋಬಾರ್ದು. ನಾನು ಚಳಿಲಿ ತಪಸ್ಸು ಕೂತು ನೀನು ಮುಳುಗೋ ಪಾಪ ಎಮ್ಮಂಗೆ ರೋಗ
ಆಗಲ್ಲ ಬಿಡಲ್ಲ, ಹಾಗೆಲ್ಲ ಮಾಡಬಾರ್ದು. ಅವ್ರಿಗಾಗಲ್ಲ ಬಿಡಿ, ಅವರೇ ಅನ್ವರ್ತರಾಗಿ ಬರ್ತೀನಿ ಅಂದರೆ ಬಿಡುವ ಹಾಗಿಲ್ಲ. ಶಾಸ್ತ್ರದಲ್ಲಿ ಅದನ್ನಿಲ್ಲ. ಹಾಗೆ ಕರ್ಕೊಂಡು ಹೋಗಿ ಅವರಿಬ್ಬರೇ, ಯಾಕೆಂದರೆ ಸಾಧನೆ ಭಗವಂತನ ನೋಡಲಿಕ್ಕೆ ಹೊರಟಂತಹ ಈ ಶರೀರ, ಈ ಮನಸ್ಸು, ಈ ಗಾಡಿಗೆ 2 ಚಕ್ರ, ಒಂದು ಗಂಡ ಚಕ್ರ, ಒಂದು ಹೆಂಡತಿ ಚಕ್ರ, 2 ಇದ್ದರೆ ಸಾಧನೆ. ಹೆಂಡತಿ ಸಂತತಿ ಸಾಸಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ ಅಂತ ದಾಸರು. ಆ ಪತ್ನಿ ಕುಲ ಸಾವಿರವಾಗಲಿ. ಪುರಂದರದಾಸರಂತಾರೆ, ನಂಗೆ ಸಿಕ್ಕ ಹೆಂಡತಿ ಈ ಥರದವಳು ಯಾರಿಗಾರು 100 ಜನ ಸಿಕ್ಕರು, 1000 ಜನ ಸಿಕ್ಕರೂ ಕೂಡ ಅವಳಿಂದ ಉಪಕಾರ ಆಗತ್ತೆಯೇ ವಿನಃ ಅಪಕಾರ ಆಗೋಲ್ಲ. ಇಂಥ ಹೆಂಡತಿನ ಬಿಡುವ ಹಾಗಿಲ್ಲ ಅಂತ ಹೇಳ್ತಾರೆ. ಹೀಗಾಗಿ ನೀವು ಗೃಹಸ್ಥಾಶ್ರಮದಲ್ಲಿದ್ದಾಗ ವೈರಾಗ್ಯ ಬಂದರೆ ಅದರ ನಂತರದ ಆಶ್ರಮ ವಾನಪ್ರಸ್ಥಾಶ್ರಮ. ವಾನಪ್ರಸ್ಥಾಶ್ರಮದಲ್ಲಿಯೂ ಕೂಡ ತುಂಬ ವೈರಾಗ್ಯ ಬಂತು. ತನ್ನ ಮೇಲೂ ತನಗೆ ವೈರಾಗ್ಯ ಬಂತು. ಹೆಂಡ್ತಿನೂ ಇಲ್ಲ, ಒಬ್ಬನೇ ಇದ್ದಾನೆ, ಒಳ್ಳೆ ಉತ್ತಮವಾದ ಸಾಧನೆ ಮಾಡಲಿಕ್ಕೆ ಆಸೆ ಇದೆ. ಹಾಗಾದ್ರೆ ಪರಮಹಂಸಾಶ್ರಮಕ್ಕೆ ಹೋಗ್ಬೋದು, ಅದು ಸನ್ಯಾಸಾಶ್ರಮ 4ನೇದು. ಆದರೆ ಜ್ಞಾನಿಗಳು ಎಂಥವರು ಅಂದರೆ, ಕೆಲವರು ಅವರಿಗೆ ಬ್ರಹ್ಮಚರ್ಯದಲ್ಲಿರುವಾಗಲೇ ಎಲ್ಲ ಮಮಕಾರಗಳನ್ನು ತ್ಯಾಗ ಮಾಡಿ ಕೇವಲ ಭಗವಂತನ ಪಾದದಲ್ಲೇ ಮಮಕಾರ ಮಾಡುವಂಥ ದೊಡ್ಡ ಮೆಂಟ್ಯಾಲಿಟಿ, ಆ ಮಾನಸಿಕವಾದ ಒಂದು ಪರಿಪಕ್ವತೆ. ನಮಗೆಲ್ಲ ಏನಾಗುತ್ತೆ ಅಂದರೆ, ಕೆಲವರು ದಿಢೀರಂತ ಸ್ವಾಮಿಗಳಾಗ್ಬಿಟ್ರೆ ಆಮೇಲೆ ಮತ್ತನ್ಸತ್ತೆ ಮದುವೆ ಆಗಿದ್ದರೆ ಚೆನ್ನಾಗಿರ್ತಿತ್ತೇನೋ ಅಂತ. ಈ ಕೆಲವರು ಮದುವೆ ಆಗಿರೋಲ್ಲ, ಇನ್ನೇನು ಆಗುವ ಪ್ರಸಂಗ ಇರುತ್ತೆ, ಇನ್ನೇನು ಅವ್ರಿಗೂ 26 ಆಗಿರುತ್ತೆ, ಹೆಣ್ಣು ನೋಡ್ತಿರ್ತಾರೆ. ಆ ಕಾಲದಲ್ಲಿ ಅವ್ರ ಕಣ್ಣೆದ್ರಿಗೆ ಯಾರಾದರೂ ಹೊಸದಾಗಿ ಮದುವೆ ಆಗೋರು ಹೋಗ್ತಿದ್ದು ನೋಡಿದ್ರೆ ಅವ್ರಿಗೊಂಥರ ಅನಿಸತ್ತೆ, ಹೀಗೆ ಮದುವೆ ಆಗಿ ಹೀಗೆ ಹೋದರೆ ಚೆನ್ನಾಗಿರುತ್ತೆ ಅಂತ ಅನ್ಸತ್ತೆ. ಆ ಮದುವೆ ಆದಮೇಲೆ ಮದುವೆ ಆಯ್ತು, ಮತ್ತು ಇವರು ಅದೇ ಥರ ಇಬ್ಬರು ಹೋಗ್ತಾ ಇರುವಾಗ ಯಾರಾದರೂ ಒಂದು ಕೈಯಲ್ಲಿ ಒಂದು ಕೂಸು ಎತ್ಕೊಂಡಿರೋದು ನೋಡಿದ್ರೆ ಹೀಗಿರ್ಬೇಕು ನೋಡಿ, ಗಂಡ ಹೆಂಡ್ತಿ ನಾವಿಬ್ಬರು, ನಮ್ಮಿಬ್ಬರಿಗೂ ಒಬ್ಬರೇ ಇದ್ರೆ ಚೆನ್ನ ಅಂತ ಹೀಗೆ ಅನ್ಸತ್ತೆ. ಒಬ್ಬರು ಮಗು ಆಯಿತು, ಅದು ಸ್ವಲ್ಪ ದೊಡ್ಡದಾಯಿತು, ಸ್ವಲ್ಪ ಕಿರಿಕಿರಿ ಆಯಿತು ಅಂದಾಗ ಬರೀ ಗಂಡ ಹೆಂಡ್ತಿ ಇಬ್ಬರೇ ಓಡಾಡ್ತಿರ್ತಾರೆ. ವಯಸ್ಸಾದವರು ಎಲ್ಲ ಅವ್ರು ನೋಡಿ ಅನ್ಸತ್ತೆ, ಎಲ್ಲರನ್ನೂ ಬಿಟ್ಬಿಟ್ಟು ನಾವಿಬ್ಬರೇ ಓಡಾಡ್ಕೊಂಡಿರ್ಬೇಕು ಹೀಗೆಲ್ಲ ಅನ್ಸತ್ತೆ. ಮನುಷ್ಯನಿಗೆ ಒಂದಾದ್ಮೇಲೆ ಒಂದು ತನಗೆ ಬೇಕಾದ ಬಯಕೆಗಳು ಮೇಲಿಂದ ಮೇಲೆ ಬರ್ತಿರುತ್ತೆ. ಆದರೆ ಎಂದೆಂದೂ ಕೂಡ ಜ್ಞಾನಿಗಳಿಗೆ ಅವ್ರಿಗೆಂದೂ ಕೂಡ ಹೆಂಡತಿ ಬೇಕು, ಮಕ್ಕಳು ಬೇಕು, ಮನೆ ಬೇಕು, ಸಂಸಾರ ಬೇಕು, ದುಡ್ಡು ಬೇಕು, ಆಸ್ತಿ ಬೇಕು, ಇದ್ಯಾವುದು ಬರೋದೇ ಇಲ್ಲ. ಅವ್ರಿಗೆ ಬೇಕು ಅಂತಿದ್ರು ಒಂದೇ, ಅದು ಭಗವಂತ ಪಾದ. ಅವಂದು ನಿನ್ನ ಪಾದ ಮಾತ್ರ ಬೇಕು. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ. ಹುಟ್ಟಿನಿಂದ ಒಂದೇ ಕಾಮನೆ, ಅದು ಭಗವಂತ ಬೇಕು. ಭಗವಂತನನ್ನು ಬಿಟ್ಟು ಉಳಿದದ್ದು ಏನೂ ಬೇಡ. ಬೇಕು ಅಂತಿರೋ ವಸ್ತು ಒಂದೇ, ಅದು ಪರಾತ್ಪರ ವಸ್ತು, ಇನ್ಯಾವುದು ಬೇಡ ಅಂತಾರಲ್ಲ, ಇದು ಸನ್ಯಾಸ. ಇದು ಜ್ಞಾನಿಗಳಿಗೆ ಸಣ್ಣ ವಯಸ್ಸಿನಲ್ಲೇ ಬರುತ್ತೆ, ಹುಟ್ಟಿದ ಆರಭ್ಯವಾಗಿ ಅವರಿಗಿರುತ್ತೆ. ಆದರೆ ಸನ್ಯಾಸಕ್ಕೂ ಬೇಕಾದ ಒಂದು ಸಂಸ್ಕಾರ ಉಪನಯನ ಆದ ಕಾರಣ ಉಪನಯನ ಆದ ತಕ್ಷಣ ನೇರ ಸನ್ಯಾಸಿಗಳಾಗ್ತಾರೆ. ಹಾಗೆ ಬ್ರಹ್ಮಚರ್ಯದಿಂದ ನೇರ ಸನ್ಯಾಸಕ್ಕೆ ಹೋಗುವ ಯೋಗ್ಯತೆ ಅನೇಕ ಜ್ಞಾನಿಗಳು, ನಮ್ಮ ಶ್ರೀಪಾದರಾಜರು, ಬ್ರಹ್ಮಣ್ಯ ತೀರ್ಥರು, ವ್ಯಾಸರಾಜರು, ವಾದಿರಾಜರು, ಇವರೇ ಮೊದಲಾಗಿರ್ತಕ್ಕಂಥ ಜ್ಞಾನಿಗಳ ದಂಡು ಅವರು ಸಂಸಾರದ ಕಡೆ ಮುಖವೇ ಮಾಡಿಲ್ಲ. ಬ್ರಹ್ಮಚರ್ಯದಿಂದ 2 ಆಶ್ರಮಗಳ ಜಂಪ್ ಮಾಡಿ ನೇರ ಸನ್ಯಾಸಕ್ಕೆ ಹೋದಂತಹ ಮಹಾನುಭಾವರು. ಇಂತಹ ಈ ನಮಗೊಂದು ಆಶ್ಚರ್ಯ ಅಂದರೆ, ಈ ವಾದಿರಾಜರೇನಿದ್ದಾರೆ ಮಧ್ವಾಚಾರ್ಯರ ತಮ್ಮಂದಿರ ಪೀಠದಲ್ಲಿ ಬಂದವರು. ಮಧ್ವಾಚಾರ್ಯರಿಗೆ ಅವರು ಸನ್ಯಾಸಾಶ್ರಮ ತೆಗೆದುಕೊಳ್ಳುವಾಗ ತಂದೆಗೆ ಹೇಳಿದ್ರಂತೆ, ನಾನು ಸನ್ಯಾಸಿ ಆಗ್ತೇನೆ ಅಂತ. ಅದಕ್ಕೆ ಅವ್ರ ತಂದೆ ಹೇಳಿದ್ರಂತೆ, ಸನ್ಯಾಸಿ ಆಗಬೇಕು ಅಂತ ಯಾರು ಹೇಳಿದ್ದಾರೆ ನಿನಗೆ? ವಯಸ್ಸಾದ ತಂದೆ ತಾಯಿಗಳಿದ್ದಾಗ ಸನ್ಯಾಸಾಶ್ರಮ ತಗೊಳ್ಳೋ ಹಾಗಿಲ್ಲ. ತಂದೆ ತಾಯಿಗಳ ಸೇವಾಗಿಂತಲೂ ಇನ್ನೊಂದು ಸೇವಾ ಇಲ್ಲ ಅಂದರು. ಅದಕ್ಕೆ ಅವರಂದರು, ಇದು ಕಾಮನ್ ರೂಲು, ನಾನು ವಿಶೇಷ, ಆದ್ದರಿಂದ ನಂಗೆ ಅಪ್ಲೈ ಆಗಲ್ಲ. ಆದರೂ ನೀವು ಹೇಳೋ ಮಾತು ನಿಜವೇ, ಆದ್ದರಿಂದ ನಿಮಗೆ ಇನ್ನೊಬ್ಬ ಮಗ ಆದಮೇಲೆ ನಾನು ಸನ್ಯಾಸಿ ಆಗ್ತೀನಿ ಅಂದರು. ಯಾಕಂದರೆ ಪ್ರಾಣಿ ಗಣಪ್ರಣೇತರು ಇವ್ರಿಗೆ ಯಾರು ಹುಟ್ಟುತ್ತಾರೆ ಯಾರು ಹುಟ್ಟಲ್ಲ, ಎಲ್ಲರ ಜಯ ಜಯತ್ತು ಜಗತ್ರಾಣ ಜಗದೊಳಗೆ ಸುತ್ರಾಣ ಅಂತಹ ವಾಯುದೇವರಿಗೆ ಗೊತ್ತಿತ್ತಾದ ಕಾರಣ ನಿಮಗೆ ಮುಂದೊಬ್ಬ ಮಗ ಹುಟ್ಟುತ್ತಾನೆ ಅಂತ. ಹಾಗೆ ಆಚಾರ್ಯರ ತಂದೆ ತಾಯಿಗಳ ಹೊಟ್ಟೆಯಲ್ಲಿ ಆಚಾರ್ಯರನ್ನು ಅನುಸರಿಸಿ ಬರುವ ಆ ವಿಷ್ಣು ತೀರ್ಥರು, ಆ ಪೀಠದ ಆ ಪರಂಪರೆಯಲ್ಲಿ ಬಂದವರು ವಾದಿರಾಜ ಶ್ರೀಮಚ್ಚರಣರು. ಇವತ್ತು ಸೋದೆ ಮಠ ಅಂತೇನಿದೆ, ಆ ಮಠದ ಮೂಲ ಪುರುಷರು ಮಹಾ ತಪಸ್ವಿಗಳಾಗಿರ್ತಕ್ಕಂಥ ವಿಷ್ಣು ತೀರ್ಥರು.